ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಾರ್ಜೆ ಕನ್ನಡಿಗ ಅಂತಾರಲೇ. ಇವತ್ತು ಬಂದ್ಬಿಟ್ಟು ಶುಕ್ರವಾರ 21ನೇ ತಾರೀಕು. ಡೇಟು ಕರೆಕ್ಟಾಗಿ ಈ ಥರ ಗೊತ್ತಿಲ್ಲ, ನೋಡ್ತೀನಿ ರೀ. 21ನೇ ತಾರೀಕು. ಇವಾಗ ಗಾಡಿ ಕಿಲೋಮೀಟರ್ಸ್ 9,752 ಕಿಲೋಮೀಟ್ರ್ ಆಗಿದೆ. ಬರ್ರಿ ನೋಡೋಣ ಇವತ್ತು ಫುಲ್ ಡೇ ಮಾಡೋಣ, ಎಷ್ಟು ಕಿಲೋಮೀಟರ್ಸ್ ಆಗುತ್ತೆ, ಏನಾಗುತ್ತೆ, ಮತ್ತು ಎಷ್ಟು ಆರ್ಡ್ರ್ ಓಡಿಸ್ತಾನೆ ಅಂತ. ನಾರ್ಮಲ್ ಆಫರ್ ಇರೋದು, ಏನು ಜಾಸ್ತಿ ಏನು ಆಫರ್ ಇಲ್ಲ. ಬರ್ರಿ ಇನ್ನು ಡ್ಯೂಟಿ ಲಾಗಿನ್ ಆದ್ಮೇಲೆ ಸಿಗ್ತೀನಿ. ಇವಾಗ ಜಸ್ಟ್ ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟೆ ಉಡುಪಿ ಗಾರ್ಡನಿಂದ. ಇದಕ್ಕೆ ಎಷ್ಟು ರೂಪಾಯಿ ಕೊಟ್ಟಿದ್ದ? 38 ರೂಪಾಯಿ ಕೊಟ್ಟಿದ್ದ. ಆಗಪ್ಪ ಉಡುಪಿ ಗಾರ್ಡನ್, ಮತ್ತು ಉಡುಪಿ ಗಾರ್ಡನ್ಗೆ ಹೋಗ್ಬೇಕಂತೆ. ನೋಡೋಣ. ಇವಾಗ ಫಸ್ಟ್ ಆರ್ಡ್ರ್ ಅಂತೂ ಡ್ರಾಪ್ ಮಾಡಿದೆ. ಎಷ್ಟು 39 ರೂಪಾಯಿ ಕೊಟ್ಟಿದ್ದ. ನೋಡೋಣ. ಮತ್ತು ಎಲ್ಲರೂ ವೀಡಿಯೋ ನೋಡ್ತೀರಿ, ಆಲ್ಮೋಸ್ಟ್ ಶೇರ್ ಮಾಡೋಂಗಿಲ್ಲ. ಶೇರ್ ಅದು ಮಾಡ್ತು ಬರ್ರಿ, ಕಮೆಂಟು ಅದು ಹಾಕತ್ತು ಬರ್ರಿ. ನೋಡೋಣ. ಇವಾಗ ಡೆಲಿವರಿ ಬಿದ್ದ ಆರ್ಡ್ರ್ ಬಿದ್ದ ಮೇಲೆ ಮತ್ತೆ ಸಿಗ್ತೀನಿ ಆಮೇಲೆ ನಿಮಗೆ. ಇವಾಗ ಫಸ್ಟ್ ಆರ್ಡ್ರ್ ಡ್ರಾಪ್ ಆಯಿತು 10 ನಿಮಿಷದಲ್ಲಿ. ಇಲ್ಲಿ ನೋಡ್ಬೋದು 9 ನಿಮಿಷ ಆಗಿದೆ ಜಸ್ಟು. ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಸೆಕೆಂಡ್ ಆರ್ಡ್ರ್ ಡ್ರಾಪ್ ಆಯಿತು. 97 ರೂಪಾಯಿ ಕೊಟ್ಟಿದ್ದೆ ಸೆಕೆಂಡ್ ಆರ್ಡ್ರಿಗೆ. ಇವಾಗ ನಾನಿರೋದು ಇಲ್ಲಿ ಭದ್ರಾಪಲ್ ಹೋಟೆಲಿದ್ದೀನಿ. ಭದ್ರಾಪಲ್ಲ ಸಾರಿ ಬೆಟ್ರಾಂಪುರದಲ್ಲಿದ್ದೀನಿ. ಬರ್ರಿ ಇವಾಗ ಮೂರನೇ ಆರ್ಡ್ರ್ ಎಲ್ಲಿ ಕೊಡ್ತಾನೆ? ಝೋನಲ್ಲಿದ್ದೀನಿ, ಸಹಕಾರ ಝೋನಲ್ಲಿ. ನೋಡೋಣ ಇವಾಗ ಎಲ್ಲೆಲ್ಲಿ ಕೊಡ್ತಾನೆ. ಮತ್ತೆ ವೇಟ್ ಮಾಡಿಬಿಟ್ಟು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕೆ ಹೋಗೋಣ. ನಮ್ಮ ಕೆಲಸ ಅದೇ ಅಲ್ವ, ಪಿಕಪ್ ಮಾಡೋದು ಡ್ರಾಪ್ ಮಾಡೋದು, ಪಿಕಪ್ ಮಾಡೋದು ಡ್ರಾಪ್ ಮಾಡೋದು. ಬರ್ರಿ ನಾ ಲಿಫ್ಟ್ನಾಗ ಕೆಳಗೆ ಹೋಗಬೇಕು. ಕೆಳಗೆ ಹೋಗ್ಬಿಟ್ಟು ಆರ್ಡ್ರ್ ಬಿದ್ಮೇಲೆ ಸಿಗ್ತೀನಿ ಮತ್ತೆ. ಇವಾಗ ಒಂದು ಆರ್ಡ್ರ್ ಡ್ರಾಪ್ ಮಾಡಿದೆ ಕಾಲೇಜಿಂದ ಹತ್ರ. ಇಲ್ಲಿ ನೋಡ್ರಿ ಸಿಟಿ ಹಂಗೆ ಕಾಣತ್ತೆ ಅಂದರೆ ಫುಲ್ ಸೈಟ್ ಆಗಿದೆ. ಎಷ್ಟು ದೊಡ್ಡದೈತೆ ನೋಡ್ರಿ ಬೆಂಗಳೂರು ಸಿಟಿ. ಬರ್ರಿ ಇನ್ನೊಂದು ಆರ್ಡ್ರ್ ಐತೆ, ಆರ್ಡ್ರ್ ಹಾಕಿ ಕೊಡೋಕೆ ಹೋಗೋಣ. ಇವಾಗ ಬೇಸ್ಮೆಂಟು 30ನೇ ಫ್ಲೋರಲ್ಲಿ ಕೊಟ್ಟಿರೋದು. ಇವಾಗ ಕೆಳಗಡೆ ಹೋಗೋಣ. ಇವಾಗಿರೋದು ಕಾಲೇಜಿಂದ ಸಿಟಿ. ಇಲ್ಲಿಂದ ಆಲ್ಮೋಸ್ಟ್ 4 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಮತ್ತೆ ನಮಗೆ ಇನ್ನೊಂದು ಮಲ್ಟಿ ಆರ್ಡ್ರ್ ಕೊಟ್ಟಿರುತ್ತೆ ತನಿಸ್ ಅಂದರೆ ಯೂಟ್ಯೂಬಿಂದ. ಆ ಆರ್ಡ್ರು 2 ಪಿಕಪ್ ಮಾಡಿದ್ದು, ಒಂದು ಡ್ರಾಪ್ ಆಗಿದೆ, ಇನ್ನೊಂದು ಡ್ರಾಪ್ ಕೊಡೋಕೆ ಹೋಗಬೇಕು. ಇವಾಗ ಡ್ರಾಪ್ ಕೊಟ್ಬಿಟ್ಟು ಸಿಗ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟೊತ್ತೈತೆ ಗೊತ್ತಾ? ನಾನು ಬಂದುಬಿಟ್ಟು 21 ನಿಮಿಷ ಆಯಿತು ಆರ್ಡ್ರ್ ಬರೀ. ಬಟ್ಟು ಇದ್ಯಾವುದು ವೆಡ್ಸಾ ವಾಟರ್ ಬಾಟ್ಲ್ ಅಂತೆ, 6 ವಾಟರ್ ಬಾಟ್ಲು. 21 ನಿಮಿಷ ವೇಟ್ ಮಾಡಿದೆ, ಇನ್ನೂ ಫುಡ್ಡು ರೆಡಿ ಕೊಟ್ಟಿಲ್ಲ. ಇಲ್ಲೇ ವೇಟ್ ಮಾಡ್ತಾಯಿದ್ದೀನಿ. ಟೈಮಿಂಗ್ಸ್ ಬಂದುಬಿಟ್ಟು ಇವಾಗ 10:30 ಗಂಟೆಗಿದೆ. ಇದುವರೆಗೂ ನಾನು ಅರ್ನಿಂಗ್ಸ್ ಹೊಡೆದಿರೋದು ಎಷ್ಟಪ್ಪ ಅಂದರೆ 380 ರೂಪಾಯಿ ಹೊಡೆದಿದ್ದೀನಿ. 3 ಅವರ್ 15 ನಿಮಿಷ ಆಗಿದೆ. 9 ಆರ್ಡ್ರ್ ಹೊಡೆದಿದ್ದೀನಿ, 10ನೇ ಆರ್ಡ್ರು. ಎಷ್ಟು ಆಲ್ಮೋಸ್ಟ್ 20 ನಿಮಿಷ ವೇಟ್ ಮಾಡಿದ್ದೀನಿ. ನೋಡೋಣ ಇನ್ನೂ ಎಷ್ಟು ನಿಮಿಷ ವೇಟ್ ಮಾಡ್ತಾನೆ. ಇದು ಗಂಗಾನಗರ ಫೋರ್ಸ್ ಹೋಟೆಲ್ಗೆ ಡ್ರಾಪ್ ಇರೋದು. ನೋಡೋಣ. ಫುಡ್ ಅಂತೂ ರೆಡಿ ಕೊಟ್ಟಿಲ್ಲ. ಫುಡ್ ರೆಡಿ ಕೊಟ್ಟರು ಆಲ್ಮೋಸ್ಟ್ 5ರಿಂದ 10 ನಿಮಿಷ ಬೇಕು. ಆಲ್ಮೋಸ್ಟ್ ಅರ್ಧ ಗಂಟೆ ಇಲ್ಲೇ ಟೈಮ್ ವೇಸ್ಟ್ ಇತ್ತು. ಏನು ಮಾಡೋಕ್ಕಾಗಲ್ಲ, ವೇಟ್ ಮಾಡ್ಕೊಂಡು ತೊಗೊಂಡು ಹೋಗೋಣ. ಇನ್ನೇನು ಮಾಡ್ತೀರಾ, ರಿಜೆಕ್ಟು ಮಾಡೋಕ್ಕಾಗಲ್ಲ. ಎಲ್ಲರೂ ಅನ್ಲೇಬಲ್ ಮಾರ್ಕ್ ಹಾಕಿದ್ರೆ ಮತ್ತೆ ಕಾಲ್ ಮಾಡಿಬಿಟ್ಟು ಅವ್ರ ತಲೆನೋ ಅವ್ರು ಬಂದು ಕಸ್ಟಮರ್ ಕೇರ್ ಅರ್ಧ ಗಂಟೆ ಮಾಡ್ತಾರೆ. ಟಿಕೆಟೇ ರೈಸ್ ಮಾಡಿಲ್ಲ ಯಾವುದು. ಅದಕ್ಕೆ ಸುಮ್ಮನೆ ಫುಡ್ ರೆಡಿ ಕೊಟ್ಟಿಲ್ಲಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಅರ್ಧ ಗಂಟೆವರೆಗೂ ವೇಟ್ ಮಾಡ್ತೀನಿ. ಅರ್ಧ ಗಂಟೆ ಮೇಲೆ ಆದರೆ ನೋಡೋಣ, ಟಿಕೆಟ್ ರೈಸ್ ಮಾಡ್ತೀನಿ. ಏನು ಮಾಡ್ತಾವ್ರ ಅಂತ ಕೇಳ್ಕೊಂಡು ಹೇಳ್ತೀನಿ, ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ನಾನಿವಾಗ ಸಿಂಗಾಪುರದಲ್ಲಿದ್ದೀನಿ. ರಿಟರ್ನ್ ಬಂದುಬಿಟ್ಟು 16 ರೂಪಾಯಿ ಕೊಟ್ಟಿರೋದು. ಪರ್ಸೆಂಟೇಜ್ ಇವಾಗ 25% ಇದೆ. ನೋಡೋಣ. ಇಲ್ಲಿಂದ ಮತ್ತೆ 7 ಕಿಲೋಮೀಟ್ರ್ ಆಗಬೇಕು. ಅರ್ನಿಂಗ್ಸ್ ಬಂದುಬಿಟ್ಟು 622 ರೂಪಾಯಿ ಇದೆ. 4 ಅವರ್ ಅಂದರೆ ಆಲ್ಮೋಸ್ಟ್ 5 ಅವರ್ ಆಗಿದೆ. 15 ಆರ್ಡ್ರ್ ಹೊಡೆದೆ. ಇನ್ನು ಬೇಕಾದ್ರೆ 10 ಆರ್ಡ್ರು. ಬರ್ರಿ ಇನ್ನು ಲೊಕೇಶನ್ಗೆ ಹೋಗ್ಬಿಟ್ಟು ಝೋನ್ಗೆ ಹೋಗ್ಬಿಟ್ಟು ಮತ್ತೆ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ. ಇವಾಗ ಸಹಕಾರ ನಗರ ಬೂಸ್ಟ್ ಆನ್ ಮಾಡಿದ್ದಾನೆ. ಸಹಕಾರ ನಗರ ಝೋನ್ ತೋರಿಸ್ತೀನಿ ರೀ. ಈ ಝೋನಲ್ಲಿ ನನಗೆ ಇವಾಗ ಆರ್ಡ್ರ್ ಕೊಡ್ತಲ್ಲ ಆಲ್ಮೋಸ್ಟ್ ಒಂದು 5 ನಿಮಿಷ ಆಯ್ತು ನೋಡಿ. ಇಷ್ಟು ದೊಡ್ಡ ಝೋನ್ ಐತೆ. ಇವಾಗ ನಾನಿರೋದು ದೇವಿನಗರ ಹತ್ರ. ನೋಡೋಣ, ಯಾವುದೂ ಒಂದು ರೆಸ್ಟೋರೆಂಟ್ ತೋರಿಸ್ತಾ ಇಲ್ಲ. ಎಲ್ಲ ಆರ್ಡ್ರ್ ಕೊಡ್ತಾನೆ ನೋಡೋಣ. ಇವಾಗ 1 ಅವರ್ 54 ನಿಮಿಷ, ಆಲ್ಮೋಸ್ಟ್ 5 ನಿಮಿಷ ಆಯಿತು. ನೋಡೋಣ. 2:30 ಗಂಟೆವರೆಗೂ ಇದನ್ನಿದೆ. ಎಲ್ಲೆಲ್ಲಿ ಕೊಡ್ತಾನೆ ನೋಡೋಣ. ಏನು ಬಿಸಿಲಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ ನೋಡಿರಿ. ಹೆಂಗೈತಿ 50% ಐತಪ್ಪ ಬಿಸಿಲು. ಡಿಗ್ರಿ ನೋಡೇ ಬಿಡ ನೋಡಿರಿ. ಅದನ್ನು ಬ್ಯಾಟ್ರಾಂಪುರ ತೋರಿಸುತ್ತಲ್ಲ 30 ಡಿಗ್ರಿ ಇದೆ ನೋಡಿ ಬಿಸಿಲು. ಯಪ್ಪ ಹೆಂಗೆ ಆಗ್ತೈತಂದ್ರೆ ಸಿಕ್ಕಾಪಟ್ಟೆ ಆಗ್ತೈತೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ. ಇವಾಗ ಇನ್ನೂ ಆರ್ಡ್ರಸ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಆರ್ಡ್ರಸ್ ಬಂದುಬಿಟ್ಟು 16 ಆರ್ಡ್ರಸ್ ಆಗಿದೆ. 665 ನಿಮಿಷ ಇದೆ. 5 ಅವರ್ 22 ನಿಮಿಷ ಕೆಲಸ ಮಾಡಿದ್ದೀನಿ. ನೋಡೋಣ ಇನ್ನೂ ಎಲ್ಲಿ ಆರ್ಡ್ರ್ ಕೊಡ್ತಾನಂತ ವೇಟ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಝೋನಲ್ಲಿ ನನಗೆ ಬೂಸ್ಟ್ ಆನ್ ಮಾಡಿದ್ದ. ಇವಾಗ ಮತ್ತೆ ನನಗೆ ಸಂಜಯ್ ನಗರದಲ್ಲಿ ಝೋನ್ ಆ್ಯಡ್ ಮಾಡಿಸ್ಬಿಟ್ಟಿದ್ದೇನೆ. ಅಂದರೆ ಅಲ್ಲಿ ಆರ್ಡರ್ಸ್ ಕೊಡ್ತಾಯಿಲ್ಲ ಅಂತ ನಾನು ಇದನ್ನು ಔಟ್ ಆಫ್ ಝೋನಿಗೆ ಬಂದ ತಕ್ಷಣ ತೆಗೆದಿದ್ದ. ಇವಾಗ ನೋಡಿ, ಇವಾಗ ಮತ್ತೆ ಝೋನಲ್ಲಿ ಆ್ಯಡ್ ಮಾಡೋಣ. ನಮ್ಮ ಝೋನಲ್ಲೇ ಸಂಜಯ್ ನಗರ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 777 6 ಅವರು. ಇನ್ನೂ ಬೇಕಾದ್ರೆ ಇಷ್ಟು ಆರ್ಡ್ರ್ ಬೇಕಾಗಿತ್ತೆ. ಬರ್ರಿ ಇವಾಗ ಬರ್ಗರ್ ಕಿಂಗ್ ಅನ್ನೋದು ಆರ್ಡ್ರ್ ಬಿದ್ದಿತ್ತೆ. ಪಿಕಪ್ ಮಾಡಿ ಡ್ರಾಪ್ ಮಾಡ್ಕೋಣ. 2 ಅವರ್ ಡ್ರಾಪ್ ಮಾಡಿ 3 ಗಂಟೆ ಅನಿಸುತ್ತೆ ಆಲ್ಮೋಸ್ಟ್. ಇವಾಗ 1:24 ಗಂಟೆ ಆಗಿದೆ. ಇನ್ನು 3:24 ಗಂಟೆವರೆಗೂ ಲಾಗಿನ್ ಆಗಿರೋಣ ಬೂಸ್ಟಲ್ಲಿ. ಬರ್ರಿ ಇನ್ನು ಎಷ್ಟು ಆಗುತ್ತೆ ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 3:33 ಆಗಿದೆ. ಇದೊಂದು ಡೆಲಿವರ್ ಕೊಟ್ಟರೆ ಆಲ್ಮೋಸ್ಟ್ ಎಷ್ಟಪ್ಪ ಆಗುತ್ತೆ ಅಂದರೆ ಇನ್ನು ಬೇಕಾಗಿರೋದು 10 ಆರ್ಡ್ರು 27 ಆರ್ಡ್ರ್ ಆಗುತ್ತೆ. ಇದೊಂದು ಡೆಲಿವರ್ ಕೊಟ್ಟರೆ
ಸ್ವಲ್ಪ ವೇಟ್ ಮಾಡಿಬಿಟ್ಟು ಇಲ್ಲೇ ಊಟ ಐತೆ ತಿಳ್ಕೊಳಕ್ಕೆ ಸರಿ ಊಟ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಇವಾಗ ಅರ್ನೆಸ್ಟ್ ಬಂದುಬಿಟ್ಟು 1090 ರೂಪಾಯಿ ಆಗಿದೆ. 8 ಅವರ್ 18 ನಿಮಿಷ ಡ್ಯೂಟಿ ಮಾಡಿದ್ದೀನಿ. 3:45 ಗಂಟೆ ಡ್ಯೂಟಿ ಆಫ್ ಮಾಡಿಬಿಟ್ಟು ಸಾಯಂಕಾಲ 7 ಗಂಟೆಗೆ ಬುಕ್ ಮಾಡ್ಕೋತಾ ಇದ್ದೀನಿ. ಇವಾಗಲೇ ಇದು ಬುಕ್ ಮಾಡ್ಕೊಂಡಿಲ್ಲ. ಸಾಯಂಕಾಲದು 7ರಿಂದ 11 15 ಗಂಟೆವರೆಗೂ 700 ರೂಪಾಯಿ ಅರ್ನಿಂಗ್ಸ್ ಆಗೋದನ್ನ ತೋರಿಸಿರೋದು. ಇವಾಗ ಬುಕ್ ಮಾಡ್ಕೊಂಡಿದ್ದೀನಿ. ಬರ್ರಿ ನೆಕ್ಸ್ಟ್ ವಾರ ಒಂದು ಚಾಲೆಂಜ್ ಮಾಡ್ತಾಯಿದ್ದೀನಿ. ಯಾವ ಚಾಲೆಂಜ್ ಅಂತ ಸಂಡೇ ಹೇಳ್ತೀನಿ. ಫುಲ್ 1 ವೀಕ್ ಚಾಲೆಂಜ್ ಇಷ್ಟು ಹೊಡಿಬೇಕಂತ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಸೋಮವಾರದಿಂದ ನೆಕ್ಸ್ಟ್ ಬರೋ ಸಂಡೇವರೆಗೂ ನೈಟ್ವರೆಗೂ ನೋಡೋಣ. ಆ ಚಾಲೆಂಜಲ್ಲಿ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ನೋಡೋಣ. ಮತ್ತು ಇವಾಗ ಸಾಯಂಕಾಲ ಸಿಗ್ತೀನಿ ಡೈರೆಕ್ಟಾಗಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. 2000 years later. ಇವಾಗ ವಿದ್ಯಾರಣ್ಯಪುರಮದಲ್ಲಿ ಇದ್ದೀನಿ. ಈ ರೆಸ್ಟೋರೆಂಟ್ ಹತ್ರ ಕೇರಳ ರೆಸ್ಟೋರೆಂಟು. ಇನ್ನು ಬೇಕಾಗಿರೋ ನನಗೆ ಆರ್ಡರ್ಸ್ ಬಂದುಬಿಟ್ಟು 8 ಬೇಕಾಗಿರೋದು 29 ಆರ್ಡರ್ ಹೊಡೆದಿದ್ದೀನಿ. 1203 ರೂಪಾಯಿ ಅರ್ನಿಂಗ್ಸ್ ಇದೆ. 9 ಅವರ್ ಡ್ಯೂಟಿ ಮಾಡಿದ್ದೀನಿ. 35% ಎಕ್ಸ್ಟ್ರಾ ಇದೆ. ನೋಡೋಣ ಇವಾಗ ಬೇಕಾಗಿರೋದು 8 ಆರ್ಡರ್. ಲೋಕಲ್ ಆರ್ಡರ್ ಕೊಟ್ಟವನು. ಇದು ಆರ್ಡರ್ ಫುಡ್ ರೆಡಿ ಇಲ್ಲ, ವೇಟಿಂಗ್ ಮಾಡ್ತಾಯಿದ್ದೀನಿ. ಫುಡ್ ರೆಡಿ ಆದ ತಕ್ಷಣ ಪಿಕಪ್ ಮಾಡಿ ಡ್ರಾಪ್ ಮಾಡಿದರೆ ಇನ್ನು ಬೇಕಾಗಿರೋದು 7 ಆರ್ಡರ್ಸು. ಬರ್ರಿ ಇನ್ನು ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 8:22 ಗಂಟೆ ಆಗಿದೆ. ನಿಮಿಷ 8 ಗಂಟೆ 20 ನಿಮಿಷ ಆಗಿದೆ. 49 ರೂಪಾಯಿ ಕೊಟ್ಟಿದ್ದೆ ಟಾಟಾ ಇದು L&T ಅಪಾರ್ಟ್ಮೆಂಟಲ್ಲಿ. ಇವಾಗ L&T ಅಂದರೆ ಇದು ಮಾಲ್ ಆಫೀಸ್ ಪಕ್ಕದಲ್ಲಿರೋದು ಅಪಾರ್ಟ್ಮೆಂಟು. ಇವಾಗ ಬಂದುಬಿಟ್ಟು ನನಗೆ ಟಾರ್ಗೆಟ್ ಬೇಕಾಗಿರೋದು ಇನ್ನೂ 6 ಆರ್ಡರ್ ಬೇಕಾಗಿದೆ. 31 ಇದು ಯಾವ್ದು ಕೊಟ್ಟ ಬಿಲ್ಜಿಂಗ್ ಬಿಡಿಸು ಸಹಕಾರ ನಗರ. ಎಷ್ಟು 53 ರೂಪಾಯಿ ಕೊಟ್ಟವನೆ. ನೋಡೋಣ ಬರ್ರಿ ಕನ್ಫರ್ಮ್. ಮಲ್ಟಿ ಆರ್ಡ್ರು, ಒಂದು ಲೋಕಲ್ ಆರ್ಡ್ರು ಇದನ್ನು ಕೊಟ್ಟವನೆ. ಇನ್ನು ಇವೆರಡು ಕೊಟ್ಟರೆ ಇನ್ನು ಬೇಕಾಗೋದು 4 ಆರ್ಡ್ರ್ ಬೇಕಾಗುತ್ತೆ ನನಗೆ. ಈ ರೀತಿ ತೋರಿಸ್ತೀನಿ. ಇವೆರಡು ಕೊಟ್ಟರೆ ಇನ್ನು 4 ಬೇಕಾಗುತ್ತೆ ಅನಿಸುತ್ತೆ. ನೋಡಿ 6 ಆರ್ಡ್ರ್ ಹೊಡೆದು ಇನ್ನು 6 ಆರ್ಡ್ರು ಇವೆರಡು ಕೊಟ್ಟರೆ ಇನ್ನು 4 ಬೇಕು. 1300 ರೂಪಾಯಿ ಅರ್ನಿಂಗ್ಸ್ ಆಗುತ್ತೆ. ಇದು ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಜಸ್ಟ್ ಡ್ರಾಪ್ ಮಾಡಿದೆ. ಲಾಸ್ಟ್ ಆರ್ಡ್ರು 101 ರೂಪಾಯಿ ಇದೆ. 9:49 ನಿಮಿಷ ಆಗಿದೆ. ರಿಟರ್ನ್ 27 ರೂಪಾಯಿ ಇದೆ. ಇವಾಗ ನಾನಿರೋದು ಯಲಹಂಕ ನ್ಯೂ ಟೌನಲ್ಲಿ. ಟಾರ್ಗೆಟ್ ಅದು ಫುಲ್ ಕಂಪ್ಲೀಟ್ ಇದೆ. ಇನ್ನು ನಾನು 1 ಅವರ್ ಲಾಗಿನ್ ಆಗಿರಬೇಕು. ನೋಡೋಣ ಇಲ್ಲಿಂದ ಯಾವುದು ಆರ್ಡರ್ ಕೊಡ್ಬೋದು, ಕೊಡೋಕ್ಕೂ ಗೊತ್ತಿಲ್ಲ. ನೋಡೋಣ. ಇದು ಲಿಫ್ಟಲ್ಲಿ ಬೇರೆ ಇದೆ, ನೆಟ್ವರ್ಕ್ ಇಶ್ಯೂ ಇದೆ. ತೋರಿಸ್ತೀನಿ ಎಷ್ಟು ರೂಪಾಯಿ ಅರ್ನಿಂಗ್ಸ್ ಆಗಿದೆ ಅಂತ. ಆಲ್ಮೋಸ್ಟ್ ಇವಾಗ 1,500 ಆಗಿರ್ಬೇಕು ಅನ್ಕೋತೀನಿ. ಅವಾಗಲೇ 1,400 ಚಿಲ್ಲರೆನಾಗಿತ್ತು. ಇದೊಂದು 100 ರೂಪಾಯಿ ಕೊಟ್ಟಿದ್ನಲ್ಲ ಅದಕ್ಕೆ. ಮತ್ತು ನೀವು ಎಷ್ಟು ಹೊಡೆದಿರೋ ಇವತ್ತು, ಮತ್ತು ಎಷ್ಟು ಆರ್ಡರ್ ಹೊಡೆದಿರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹಂಗೆ ತಿರುಗಿ ಲಿಫ್ಟಿಂದ ಕೆಳಗಡೆ ಬಂದಿದ್ದೀನಿ, ತೋರಿಸ್ತೀನಿ. 27 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ನೋಡಿ. 1,500 ಚಿಲ್ಲರಾಗಿದೆ. 38 ಆರ್ಡರ್ ಆಗಿದೆ. ಅಂದರೆ ಲಾಂಗ್ ಆರ್ಡರ್ಸ್ ಇತ್ತಲ್ಲ, ಇದು 10 ಕಿಲೋಮೀಟ್ರು ಸಹಕಾರ ನಗರದಿಂದ ಬಂದಿದ್ದೆ. ಇವಾಗ ನೋಡೋಣ ಇಲ್ಲಿಂದ ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ, ಕೊಡಲಿಲ್ಲ ಅಂದ್ರೂ ಡೈರೆಕ್ಟಾಗಿ ನಾವು ಸಹಕಾರ ನಗರಕ್ಕೆ ಹೋಗೋಣ. ಮತ್ತು ಇವಾಗ ಲಾಸ್ಟಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕಮೆಂಟ್ ಹಾಕಿ ನೀವು ಎಷ್ಟು ಹೊಡೆದಿದ್ದೀರ ಅಂತ. ಇವತ್ತು ಗಾಡಿ ಬಂದುಬಿಟ್ಟು 9,928 ಕಿಲೋಮೀಟ್ರ್ ಆಗಿದೆ. ಡ್ಯೂಟಿ ಆಫ್ ಮಾಡಿದ್ದೀನಿ. ಇವತ್ತು ಟಾರ್ಗೆಟ್ ಬಂದುಬಿಟ್ಟು 1,687 ಕೊಡ್ತಿದ್ದೀನಿ. 40 ಆರ್ಡ್ರಸ್ಸು 1,687 ನಿಮಿಷ 87 ಪ್ಲಸ್ 525 2,212 ರೂಪಾಯಿ ಆಗಿದೆ. ಇವಾಗ ಕಿಲೋಮೀಟರ್ಸು ಚೆಕ್ ಮಾಡ್ತೀನಿ ರೀ ಈ ಫೋನಲ್ಲಿರೋದು. ಬೆಳಗ್ಗೆ ಎಷ್ಟಾಗಿದೆ ಅಂತ ತಿಳಿಸ್ತೀನಿ. ಬೆಳಗ್ಗೆ ಬಂದುಬಿಟ್ಟು 9,752 ಹೊಡೆದಿದ್ದೆ. ಇವಾಗ 9,928. ಇವತ್ತು 176 ಕಿಲೋಮೀಟ್ರ್ ಓಡಿಸಿದ್ದೀನಿ. ಮತ್ತೆ ನನ್ನ ಸಮಾಚಾರ. ಇವಾಗ ಊಟ ತೊಗೊಂಡು ಮನೆ ಕಡೆ ಹೋಗ್ಬಿಟ್ಟು ಈ ವಿಡಿಯೋ ಎಲ್ಲಿಂಗೇನು ಮಾಡ್ತೀನಿ. ಸ್ಟಾರ್ಟ್ ಬಾಯ್.